ನೀನ್ ಮಾಡಿದ್ ಸರಿನಾ? ಕುತ್ಕೋ. ನೋಯ್ತಾ ಇದೆಯಾ? ತುಂಬಾ ನೋವಾಗ್ತಾ ಇದೆಯಾ? ಇವಾಗ ಬರ್ದೇನ್ ಪ್ರಯೋಜನ? ಅವತ್ತು ರಾಕ್ಷಸನ್ ತರ ತಳ್ಬಿಟ್ಟೆ. ರಿಲ್ಯಾಕ್ಸ್. ಅರ್ಥ ಮಾಡ್ಕೊ ನನ್ನ. ಅರ್ಥ ಮಾಡ್ಕೊಳಕ್ ಇನ್ನೇನ್ ಉಳ್ದಿದೆ? ಸರಿ, ಬೇಡ ಬಿಡು. ನಾನು ನಿಂಗೇನೋ ಹೇಳೋಣ ಅಂತ ಬಂದೆ. ಬೇಡ ಬಿಡು. ಹೋಗ್ಲಿ, ಹೇಳು. ಬೇಡ ಬಿಡು. ಹೇಳೋ ಪ್ಲೀಸ್. ಓಕೆ, ಆಯ್ತು, ಹೇಳ್ತೀನಿ. ಇದಾದ್ಮೇಲೆ ಯಾವತ್ತೂ ನಿನ್ ಜೊತೆ ನಾನು ಮಾತಾಡಲ್ಲ. ಸರಿ, ಹೇಳು. ಅವತ್ತು ನಮ್ ಚಿಕ್ಕಪ್ಪ ಚಿಕ್ಕಮ್ಮ ಮನೆಗ್ ಬರ್ತಾ ಇದ್ರು. ಮತ್ತೆ ಅವತ್ತು ನಮ್ ದೊಡ್ಡಪ್ಪನ ಮನೆ ಅಂದೆ? ಅಯ್ಯ, ಬಾಯಿ ತಪ್ಪಿ ಚಿಕ್ಕಪ್ಪ ಅಂದೆ. ತಪ್ಪಾ? ಹೋಗ್ಲಿ ಹಾಗಾದ್ರೆ. ಇಲ್ಲ ಇಲ್ಲ, ಹೇಳು. ಅವ್ರ ಜೊತೆಗೆ ನಮ್ಮಪ್ಪ ಅಮ್ಮ ಕೂಡ ಬರ್ತಾ ಇದ್ರು. ಮತ್ತೆ ನನ್ ಪರಿಚಯ ಮಾಡಿಸ್ಕೊಡ್ಬೋದಿತ್ತಲ್ಲ? ಮಾಡ್ಸೋಣ ಅಂತಾನೆ ಇದ್ದೆ. ಅಷ್ಟರಲ್ಲಿ ಅವ್ರಿಂದೆ ನಿನ್ ಎಕ್ಸ್ ಬಾಯ್ ಫ್ರೆಂಡ್ ಕೂಡ ಬರ್ತಾ ಇದ್ದನ್ನು ನೋಡ್ದೆ. ವಾಟ್? ಎಸ್. ಅವಾಗೇನಾದ್ರೂ ನಿನ್ ಪರಿಚಯ ಮಾಡಿಸಿದ್ರೆ ನಿನ್ ಬಗ್ಗೆ ಅವ್ನು ಕೇವಲವಾಗಿ ಮಾತಾಡ್ತಾ ಇದ್ದ. ಅವರಲ್ಲಿಂದ ಗೇಟ್ ಒಳಗೆ ಬರ್ತಾ ಇದ್ರು. ನನಗೇನ್ ಮಾಡ್ಬೇಕು ಅಂತಾನೆ ತೋಚ್ಲಿಲ್ಲ. ಅದಕ್ಕೋಸ್ಕರ ನಿನ್ನ ಕಾಂಪೌಂಡಿಂದ ಹಾರಿಸಿದ್ದು. ಎನಿಹೌ, ಸಾರಿ ಫಾರ್ ದಟ್. ಐ ಆಮ್ ರಿಯಲಿ ಸಾರಿ. ಸಾರಿ ಕಣೋ. ಇರ್ಲಿ ಬಿಡು. ಇಷ್ಟೇ ಅಲ್ವಾ ನಿನ್ನನ್ನು ಅರ್ಥ ಮಾಡ್ಕೊಂಡಿರೋದು? ನಾನು ಯಾವತ್ತೂ ನಿನ್ನ ಹತ್ರ ಮಾತಾಡಲ್ಲ ಅಂತ ಹೇಳಿದ್ದೀನಿ. ಮಾತಾಡಲ್ಲ. ಬಾಯ್. ವರುಣ್, ನಾನು ತಪ್ಪು ಮಾಡಿದೆ. ಹಬ್ಬ, ಸದ್ಯ ತಪ್ಪಿಸ್ಕೊಂಡ್ಬಿಟ್ಟೆ. ಇಲ್ಲ ಅಂದ್ರೆ ಈ ಕಿರಿಕಿರಿ ತಲೆ ಮೇಲೆ ಇಟ್ಕೊಂತಿರ್ಬೇಕಾಯ್ತು. ಬಾಯ್ ಫಾರ್ ಎವರ್ ಡಿಯರ್. ಬಾಯ್. ನಿಜ ಹೇಳಿ ಮೇಡಮ್, ನೀವು ಹ್ಯಾಪಿಯಾಗಿದ್ದೀರಾ? ಹೌದು, ಹ್ಯಾಪಿಯಾಗಿದ್ದೀನಿ. ನಿಮ್ಮ ಕಣ್ಣು ನೀವು ಹ್ಯಾಪಿಯಾಗಿಲ್ಲ ಅಂತ ಹೇಳ್ತಿದ್ಯಲ್ಲ ಮೇಡಮ್? ಹಾಗೇನಿಲ್ಲ, ನಮ್ಮ ಯಜಮಾನ್ರ ಬಗ್ಗೆ ಸ್ವಲ್ಪ ಬೇಜಾರು. ಏನಾಯ್ತು ಮೇಡಮ್? ಅಂತ ಕಾರಣ ಏನಿಲ್ಲ. ಮದ್ವೆ ಆದ ಹೊಸರಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ರು. ಈಗ ನನ್ನ ಮರ್ತೇ ಬಿಟ್ಟಿದಾರೇನೋ ಅಂತ ಅನ್ಸುತ್ತೆ. ಅದೇ ಮೇಡಮ್, ಮದ್ವೆ ಆದ್ಮೇಲೆ ಎಲ್ಲ ಗಂಡ್ಮಕ್ಳು ಮಾಡೋ ತಪ್ಪದೇ. ಹೆಂಡ್ತಿನೊಂದು ಜೀವ, ಅವಳಿಗೂ ಆಸೆ ಆಕಾಂಕ್ಷೆಗಳಿರ್ತವೆ ಅನ್ನೋದನ್ನ ಮರ್ತೇ ಬಿಟ್ಟಿರ್ತಾರೆ. ಇಟ್ಸ್ ವೆರಿ ಸ್ಯಾಡ್, ಯು ನೋ. ಸಿಕ್ಕಿದ್ರೆ ನಿಮ್ಮಂತ ಗಂಡ ಸಿಗ್ಬೇಕು. ಹೆಣ್ಮಕ್ಳ ಭಾವನೆನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಯು ಆರ್ ಸೋ ಸ್ವೀಟ್. ಅಯ್ಯೋ ಮೇಡಮ್, ನಾನು ಸೋ ಸ್ವೀಟ್, ನೀವು ಸೋ 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 ಸ್ವೀಟ್. ಎಷ್ಟು ಚೆನ್ನಾಗಿ ಮಾತಾಡ್ತೀರಾ. ಇಫ್ ಯು ಡೋಂಟ್ ಮೈಂಡ್, ಈ ವೀಕೆಂಡಲ್ಲಿ ಎಲ್ಲಾದ್ರೂ ಸಿಗೋಣವಾ? ಓಕೆ, ಡನ್. ಫಿಕ್ಸ್.